ರಕ್ಷಿಸಿ ರಕ್ಷಿಸಿ ಉಳಿಸಪ್ಪ 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 ಅವಿವೇಕ ಜಿಲ್ಲಾ ಮಂತ್ರಿಗೆ ನೀತಿಗೆಟ್ಟ ಜಿಲ್ಲಾಡಳಿತಕ್ಕೆ ರಾಷ್ಟ್ರ ಸರ್ಕಾರಕ್ಕೆ ಟಿ ನರಸೀಪುರ ಕೆಸಿಐಸಿ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣ ವಿಚಾರ ಟಿ ನರಸೀಪುರದಲ್ಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಲವರು ಕೆಎಸ್ಐಸಿ ಮುಚ್ಚಲಾಗುತ್ತೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಕೆಎಸ್ಐಸಿ ಒಂದು ಸರ್ಕಾರಿ ಸಂಸ್ಥೆ. ಇಂತಹ ಸಂಸ್ಥೆಯನ್ನ ನಾವೇಕೆ ಮುಚ್ಚುತ್ತೇವೆ? ಅಧಿಕಾರಿಗಳು ಎಲ್ಲಾ ಕಡೆ ಜಾಗ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಇದು ಸೂಕ್ತ ಜಾಗ ಎಂದು ತಿಳಿಸಿರುವ ಕಾರಣ ಇಲ್ಲಿ ಕ್ರೀಡಾಂಗಣ ಮಾಡಲು ಮುಂದಾಗಿದ್ದೇವೆ. ಕೆಎಸ್ಐಸಿ ನೌಕರರು ಅಥವಾ ಇನ್ನಿತರರಿಗೆ ಅನುಮಾನ ಇದ್ದರೆ ಬನ್ನಿ ಚರ್ಚೆ ಮಾಡಿ. ಕ್ರೀಡಾಂಗಣ ನಿರ್ಮಾಣದಿಂದ ನಮ್ಮ ಕ್ರೀಡಾಪಟುಗಳಿಗೆ ಉಳಿತಾಗುತ್ತದೆ. ಈಗಿನ ಕ್ರೀಡಾಂಗಣ ವಿಚಾರದಲ್ಲಿ ಯಾರಿಗೂ ಗೊಂದಲ ಬೇಡ. ಟಿ ನರಸೀಪುರದಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಬೆಳೆದಿರ್ತಕ್ಕಂಥ ಲಾಭದಲ್ಲಿ ಮಾರಾಟ ಮಾಡಿರ್ತಕ್ಕಂಥ ದುಡ್ಲಿ ಅನ್ನ ತಿಂದಿರ್ತಕ್ಕಂಥ ಮಂತ್ರಿಗಳು ಎಂಎಲ್ಎಗಳು ಅದೇ ಕಾರ್ಖಾನೆಗೆ ಇವತ್ತು ಚಪ್ಪಲಿ ಎಳೆದ್ಬಿಟ್ಟು ಯಾರಿಗೋ ಒಂದಷ್ಟು ಜನಕ್ಕೆ ಆಟ ಆಡಲಿಕ್ಕೆ ಕ್ರೀಡಾಂಗಣ ಮಾಡ್ತೀನಿ ಅಂತ ಹೇಳಿ ಟಿ ನರಸೀಪುರದ ಕೆಎಸ್ಐಸಿ ಒಳಗಡೆ ಕ್ರೀಡಾಂಗಣ ಮಾಡಲೇಬೇಕು ಅಂತ ಹೊರಟಿರ್ತಕ್ಕಂಥದ್ದು ಇದು ರೈತ ವಿರೋಧಿ, ರೈತರಿಗೆ ಮಾರಕವಾದಂಥ ಹೇಳಿಕೆ. ಇದು ಕ್ರೀಡಾಂಗಣ ಬ್ಯಾಡಿ ಅಂತ ಹೇಳ್ತಾ ಇಲ್ಲ. ಸಾಕಷ್ಟು ಜಾಗ ಇದ್ದಾವೆ. 100 ಎಕರೆನೇ ಅಕ್ವೈರ್ ಮಾಡ್ಕೊಳ್ಳಿ. ಸರ್ಕಾರದಲ್ಲಿ ಅಷ್ಟು ಚಾಲೆಂಜ್ ಇದ್ದು ಅಷ್ಟು ಕ್ರೀಡೆ ಮೇಲೆ ಆಸಕ್ತಿ ಇದ್ದರೆ 1 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಜಾಗಕ್ಕೆ 10 ಕೋಟಿ ರೂಪಾಯಿ ಕೊಟ್ಬಿಟ್ಟು ತಗೊಳ್ಳಿ. ಈಗ ಮಂತ್ರಿಗಳು ಎಂಎಲ್ಎಗಳು ಕಾರ್ ತಗೊಂಡು ತಿರುಗಾಡಲ್ಲಪ್ಪ ನೀವು. ಯಾಕೆ ಆಟೋ ರಿಕ್ಷಲ್ಲಿ ತಿರುಗಾಡೋಕ್ಕಾಗಲ್ಲ? ಮಂತ್ರಿ ಎಂಎಲ್ಎಗಳು ಆಟೋ ರಿಕ್ಷಲ್ಲಿ ತಿರುಗಾಡ್ಬೋದು, ಅಂಬಾಸಿಡರ್ ಕಾರಲ್ಲಿ ತಿರುಗಾಡ್ಬೋದು, ಬಸ್ಸಲ್ಲಿ ತಿರುಗಾಡ್ಬೋದು, ಟ್ರೈನಲ್ಲಿ ತಿರುಗಾಡ್ಬೋದು. ನಿಮಗೆಲ್ಲ ಇನೋವಾ ಕೃಷ್ಣ ಕಾರು ಮಂತ್ರಿ ಎಂಎಲ್ಎಗಳಿಗೆ. ಯಾಕೆ? ಸೋಕಿ ಮಜಾ ಮಾಡಲಿಕ್ಕೆ ರೈತರ ದುಡ್ಡು ಸಾರ್ವಜನಿಕ ಹಣದಲ್ಲಿ. ಅದೇ ಥರ ಇದನ್ನು ಅಷ್ಟು ಆಸಕ್ತಿ ಇದ್ದರೆ ಇದನ್ನು ಮಾಡಲೇಬೇಕು ಅಂತಕ್ಕಂಥ ಚಾಲೆಂಜು ತಾಕತ್ತು ನಿಮಗಿದ್ರೆ ತಗೊಳ್ಳಿ. ಒಂದು 10 ಕೋಟಿ ರೂಪಾಯಿ ಕೊಟ್ಬಿಟ್ಟು ಒಂದೊಂದು ಎಕರೆಗೆ ಎಲ್ಲರೂ ರೈತರಿಗೂ ದುಡ್ಡು ಆಯ್ತದೆ. ಅದನ್ನು ಮಾಡೋಕ್ಕೆ ತಾಕತ್ತಿಲ್ಲ ಸರ್ಕಾರಕ್ಕೆ. ಅದನ್ನು ಕೊಟ್ಟು ತಕೊಂಡು ರೈತರಿಗೂ ದುಡ್ಡು ಆಯ್ತದೆ. ಬೇರೆ ಇದ್ದವರು ಮುಂದೆ ಬರಲಿ ಅನ್ನೋದಕ್ಕೋಸ್ಕರ ಕ್ರೀಡಾಂಗಣ ಮಾಡ್ತಾ ಇರೋದು. ಟಿ ನರಸೀಪುರ ಜನತೆಗೆ ಒಳ್ಳೇದಾಗೋದು. ಮತ್ತು ನಮಗೆ ಯಾವುದೇ ಕಾರಣಕ್ಕೂ ಕೂಡ ಸಿಲ್ಕ್ ಫ್ಯಾಕ್ಟ್ರಿ ಏನಿದೆ ಅದು ನಮ್ಗೆ ಮುಚ್ಚುವಂಥ ಪ್ರಮೇಯನೇ ಬರಲ್ಲ. ಅದು ಗೌರ್ಮೆಂಟ್ ಫ್ಯಾಕ್ಟ್ರಿ. ನಮ್ಮ ಫ್ಯಾಕ್ಟ್ರಿಯಿಂದ ನಮ್ಮ ಟಿ ನರಸೀಪುರ ಜನಕ್ಕೆ ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ. ಅಂಥ ಫ್ಯಾಕ್ಟ್ರಿ ಮುಚ್ಚಿ ನಾವ್ಯಾತಕ್ಕೆ ನಮ್ಮ ಜನಕ್ಕೆ ಇದು ಮಾಡೋಣ? ಅದರಿಂದ ನಮಗೆ ತೊಂದರೆ ಆಗುತ್ತೆ ಮುಂದೆ ರಾಜಕೀಯವಾಗಿ. ಸೊ ಸಿಲ್ಕ್ ಫ್ಯಾಕ್ಟ್ರಿಯನ್ನು ಮುಚ್ಚುವಂಥ ಪ್ರಮೇಯ ಏನಿಲ್ಲ. ಆದರೂ ಕೂಡ ಕೆಲವರು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಸಿಲ್ಕ್ ಫ್ಯಾಕ್ಟ್ರಿ ಮುಚ್ಚಿಬಿಡ್ತಾರೆ ಹಾಗೆ ಹೀಗೆ. ಅಫ್ಕೋರ್ಸ್ ಅವ್ರು ಏನಾದರೂ ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಹೇಳ್ತಿರ್ತಾರೆ. ಬಟ್ ಅಧಿಕಾರಿಗಳು ಎಲ್ಲ ಕಡೆ ಹುಡುಕಿ ಆ ಟೆಕ್ನಿಕಲ್ ಪಾಯಿಂಟ್ಸ್ ಇವ್ರು ಏನು ತಕರಾರು ಹೇಳ್ತಾರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೇ ಇದು ಸೂಕ್ತವಾದ ಜಾಗ ಅಂತೇಳಿ ಅವರು ವರದಿ ಕೊಟ್ಟಿರೋದು. ಹಾಗಾಗಿ ಇಲ್ಲೇ ನಾವು ಕ್ರೀಡಾಂಗಣ ಮಾಡ್ತಿರೋದು. ಆದಾಗ್ಯೂ ಕೂಡ ಅವ್ರಿಗೇನಾದರೂ ಇನ್ನೂ ಏನಾದರೂ ಅನುಮಾನಗಳಿದ್ರೆ, ಸಂದೇಹಗಳಿದ್ರೆ ಬರಲಿ, ನಾವು ಅದನ್ನು ಬಗೆಹರಿಸಿ ಅವ್ರನ್ನೂ ಕನ್ವಿನ್ಸ್ ಮಾಡಿ ನಾವು ಕ್ರೀಡಾಂಗಣ ಇಲ್ಲೇ ಮಾಡ್ತೀವಿ.